ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡತಿ ಆಕ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ನನ್ನ ವಿಡಿಯೋ ಇರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ಸೊ ಬನ್ನಿ, ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಫಸ್ಟ್ ನೋಡೋಣ. ಇರೆಗ್ಯುಲರ್ ಪೀರಿಯಡ್ಸ್ ಯಾವಾಗ ಅಂತೀವಿ ನಾವು? ಇರೆಗ್ಯುಲರ್ ಪೀರಿಯಡ್ಸ್ ಅಂತ. ಪೀರಿಯಡ್ಸ್ ಅಂದರೆ ಮುಟ್ಟು, ಪ್ರತಿ ತಿಂಗಳು ಆಗ್ತಕ್ಕಂಥ ನಮ್ಮ ಮುಟ್ಟು. ಸೊ ನಮಗೆ ಪ್ರತಿ ತಿಂಗಳು ಮುಟ್ಟಾಗುತ್ತೆ. ಯೂಶಲಿ 28 ದಿನಕ್ಕೆ ಒಂದು ಸೈಕಲ್ ಅಂತ ಹೇಳ್ತೀವಿ. ಬಟ್ 24ರಿಂದ 35 ದಿನವರೆಗೂ ನಮಗೆ ಟೈಮ್ ಇರುತ್ತೆ ಏರುಪೇರು ಆಗಲಿಕ್ಕೆ. ಸೊ ಯಾವಾಗ 24ರಿಂದ 35ನೇ ದಿನದೊಳಗೂ ನಮಗೆ ಪೀರಿಯಡ್ ಆಗದೆ ಅದಕ್ಕಿಂತ ಮುಂದೆ ಅಥವಾ ಹಿಂದೆ ಹೋಗ್ತಿದೆ, ಐ ಮೀನ್ 2 ತಿಂಗಳಿಗಾಗ್ಬೋದು ಅಥವಾ 15 ದಿವಸಕ್ಕೆ ಆಗುತ್ತೆ ಒಂದೊಂದು ಪೀರಿಯಡ್. ಈ ರೀತಿ ಇದೆಲ್ಲ ಇರೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಬೇಗ ಆಗೋದು ಕೂಡ ಇರ್ರೆಗ್ಯುಲರ್ ಪೀರಿಯಡ್, ತುಂಬ ಲೇಟ್ ಆಗೋದು ಕೂಡ ಇರ್ರೆಗ್ಯುಲರ್ ಪೀರಿಯಡ್. ಕೆಲವೊಮ್ಮೆ 2 ಮಂತ್ಸಿಗೆ ಆಗ್ತಾರೆ, ಕೆಲವೊಬ್ಬೊಬ್ಬರು 3-4 ತಿಂಗಳಿಗೊಂದ್ಸರಿ ಆಗ್ತಾರೆ. ಇದೆಲ್ಲ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಫಸ್ಟ್ ಒನ್, ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಜೀನ್ಸಿಂದ ಬಂದಿರುತ್ತೆ, ಜನ್ರೇಷನಿಂದ ಬಂದಿರುತ್ತೆ, ಫ್ಯಾಮಿಲಿ ಹೆರಿಡಿಟಿ ಆಗಿ ಬಂದಿರುತ್ತೆ. ಸೊ ಇದೊಂದು ರೀಸನ್. ಸೆಕೆಂಡನೇದಾಗಿ ಹೇಳಬೇಕಂದ್ರೆ ಸ್ಟ್ರೆಸ್, ಟೆನ್ಷನ್, ತುಂಬ ಬೇಗ ಸ್ಟ್ರೆಸ್ ಮಾಡ್ಕೊಳ್ಳೋದು. ಸ್ಟ್ರೆಸ್ ಅಂತ ಬಂದಾಗ ಇದು ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ನಮ್ಮ ದೇಹಕ್ಕೆ ಆಗೋ ಸ್ಟ್ರೆಸ್ ಇರ್ಬೋದು, ಹಾಗೆ ನಮ್ಮ ಮನಸ್ಸಿಗೆ ಆಗೋ ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು. ಎರಡೂ ಕೂಡ ಕಾರಣ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ. ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲ ತಗೊಳ್ಳೋರಿದ್ರೆ ಅದು ಕೂಡ ಒಂದು ಕಾರಣ. ಹಾಗೆ 4ನೇದಾಗಿ ಎನಿ ಮೆಡಿಕೇಷನ್ಸ್, ನೀವು ಯಾವ್ದಾದ್ರು ಮಾತ್ರೆಗಳು ತೊಗೊತಾ ಇದ್ದರೆ ಅದರ ಸೈಡ್ ಎಫೆಕ್ಟ್ ಕೂಡ ಆಗಿರುತ್ತೆ, ಚಾನ್ಸಸ್ ಇರುತ್ತೆ. ಅಥವಾ ಮೆನೋಪಾಸ್ ಅಂದರೆ ಕಂಪ್ಲೀಟಾಗಿ ನಿಮಗೆ ಪೀರಿಯಡ್ ಆಗೋದು ಸ್ಟಾಪ್ ಆಗಿರುತ್ತೆ. ಇದು ಒಂದು ಏಜ್ನ ನಂತರ ಆಗುತ್ತೆ, ಕೆಲವರಿಗೆ 40 ವರ್ಷ 45 ವರ್ಷಕ್ಕಾಗುತ್ತೆ. ಕಂಪ್ಲೀಟಾಗಿ ನಮ್ಮ ಓವರಿ ಎಗ್ನ ರಿಲೀಸ್ ಮಾಡ್ತಿರಲ್ಲ, ಸ್ಟಾಪ್ ಮಾಡಿರುತ್ತೆ. ಆವಾಗ ರೆಗ್ಯುಲರ್ ಪೀರಿಯಡ್ ಆ ಟೈಮ್ ಹತ್ರ ಬಂದಾಗ ಕೂಡ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಪೀರಿಯಡ್ಸ್. ಅದು ಬಿಟ್ಟರೆ ಹೆವಿ ಬಾಡಿ ಅಂದರೆ ತುಂಬ ಅಧಿಕ ತೂಕ ಇದ್ರೂ ಕೂಡ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್. ಆ್ಯಂಡ್ ನೆಕ್ಸ್ಟ್ ಒನ್ ಅಂದರೆ ಲೋ ಬಾಡಿ, ಅಂದರೆ ನಮಗೆ ವೆಯ್ಟ್ ತುಂಬ ಕಮ್ಮಿ ಇತ್ತು ಅಂದರೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ. ಹಾಗೆ ಹೆವಿ ಕ್ಯಾಲರೀಸ್ ಕಮ್ಮಿ, ನಮ್ಮ ದೇಹಕ್ಕೆ ಪ್ರತಿನಿತ್ಯ ಎಷ್ಟು ಕ್ಯಾಲರಿ ಬೇಕೋ ಅಷ್ಟು ಕ್ಯಾಲರೀಸ್ನ ನಾವು ತೊಗೊತಿಲ್ಲ ಅಂದಾಗ ಇರ್ರೆಗ್ಯುಲರ್ ಪೀರಿಯಡ್ ಆಗೋ ಚಾನ್ಸಸ್ ಇರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಆಗೋಕ್ಕೆ ಮತ್ತೊಂದು ಮುಖ್ಯ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ನಮಗೆ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು ಅಥವಾ PCOD ಹಾರ್ಮೋನ್, PCOS, ಇದು ಯಾವುದೇ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಕಾರಣಗಳು ಇರ್ರೆಗ್ಯುಲರ್ ಪೀರಿಯಡ್ ಆಗಲಿಕ್ಕೆ. ಸೊ ಇವಾಗ ಏನು ಮಾಡ್ಬೋದು ನಾವು ಇರ್ರೆಗ್ಯುಲರ್ ಪೀರಿಯಡ್ನ ಸರಿ ಮಾಡಲಿಕ್ಕೆ ಅಂತ ಕೆಲವೊಂದು ಟಿಪ್ಸ್ ಹಾಗೆ ಮನೆ ಮದ್ದುಗಳನ್ನ ಹೇಳ್ತೀನಿ. ಆಲ್ರೆಡಿ ನಾನು ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ದಾಲ್ಚಿನ್ನಿ ಚಕ್ಕೆ ಟೀ ಅಂತ, ಸಿನಮನ್ ಟೀ ಅಂತ. ಸೊ ಮೊದಲನೇದಾಗಿ ಸಿನಮನ್ ಟೀ ತುಂಬಾ ಎಫೆಕ್ಟಿವ್ ಟೀ ನಮ್ಮ ಇರ್ರೆಗ್ಯುಲರ್ ಪೀರಿಯಡ್ನ ಸರಿ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಇದು ಓವರ್ ವೆಯ್ಟ್ ಇರ್ಬೋದು, PCOD ಪ್ರಾಬ್ಲಮ್ ಅಂದರೆ PCOD ಈಸ್ ನಥಿಂಗ್ ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ವೆಯ್ಟ್ ಅಂದರೆ. ಸೊ ಅದನ್ನು ಸರಿ ಮಾಡಲಿಕ್ಕೆ ಚಕ್ಕೆ ಹೆಲ್ಪ್ ಮಾಡುತ್ತೆ, ಸಿನಮನ್ ಟೀ ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟರೆ ಪಪ್ಪಾಯ ಹಣ್ಣು ತಿನ್ಬೋದು, ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಕೂಡ ಪೀರಿಯಡ್ ಆಗುತ್ತೆ ನಮಗೆ. ಎರಡನೇದಾಗಿ. ಮೂರನೇದಾಗಿ ಶುಂಠಿನ ನೀರಲ್ಲೇ ಹಾಕಿ ಕುದಿಸ್ಕೊಂಡು ಕುಡಿದ್ರೆ ನಿಮ್ಮ ಪೀರಿಯಡ್ ಒಂದು ವಾರ ಅಥವಾ ಇದ್ದಂಗೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದನ್ನು ಡೈಲಿ 1 ಸರಿ ಅಥವಾ 2 ಸರಿ ಕುಡೀರಿ. ಇದನ್ನು ಕುಡಿದ್ರೂ ಕೂಡ ಬಾಡಿಯಲ್ಲಿ ಹೀಟ್ ಉತ್ಪತ್ತಿಯಾಗಿ ಪೀರಿಯಡ್ ಖಂಡಿತವಾಗ್ಲೂ ಆಗುತ್ತೆ. 4ನೇದಾಗಿ ಸೋಂಪು ಕಾಳು, ಫೆನಲ್ ಸೀಡ್ಸ್. ಈ ಸೋಂಪು ಕಾಳನ್ನ ರಾತ್ರಿನೇ 1-2 ಚಮಚ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದಾಗ ಸೋದಿಸ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ಕೂಡ ನಿಮಗೆ ಪೀರಿಯಡ್ಸ್ ಆಗುತ್ತೆ ಸ್ನೇಹಿತರೆ. ಹಾಗೆ 5ನೇದಾಗಿ ಟರ್ಮೆರಿಕ್ ಅಂದರೆ ಅರಿಶಿಣದ ಹಾಲು. ದಿನ ರಾತ್ರಿ ಮಲಗೋ ಮುಂಚೆ 1 ಲೋಟ ಹಾಲಿಗೆ ಆದಷ್ಟು ಪ್ಯೂರ್ ಅರಿಶಿನ ಯೂಸ್ ಮಾಡಿ ಅರಿಶಿನ ಹಾಕ್ಕೊಂಡು ಹಾಲು ಕುಡಿಯೋದ್ರಿಂದ ಕೂಡ ನಿಮಗೆ ಪೀರಿಯಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಕರೆಕ್ಟಾಗಿ. ಸೊ ಇದು 5 ಟಿಪ್ಸ್. ಇದಲ್ಲದೆ ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ, ಚೆನ್ನಾಗಿ ಒಳ್ಳೊಳ್ಳೆ ಫುಡ್, ಹೆಲ್ದಿ ಫುಡ್ನ ತೊಗೊಳೋದ್ರಿಂದ, ಇದೆಲ್ಲ ಮಾಡಿದ್ರೆ ಒಳ್ಳೆ ಲೈಫ್ ಸ್ಟೈಲ್, ಒಳ್ಳೆ ಹ್ಯಾಬಿಟ್ ತೊಗೊಳೋದ್ರಿಂದ, ಒಳ್ಳೆ ಗುಡ್ ಹ್ಯಾಬಿಟ್ನ ನೀವು ಮಾಡಬೇಕಾಗತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ. ಒಳ್ಳೆ ಆಹಾರ, ಪ್ರೋಟೀನ್ ಆ್ಯಂಡ್ ನ್ಯೂಟ್ರಿಷನ್ ಇರ್ತಕ್ಕಂಥ ಆಹಾರ ಸೇವಿಸೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ರೆಗ್ಯುಲರಾಗಿ ಮಾಡ್ತಾ ಬಂದರೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಅನ್ನೋ ಸಮಸ್ಯೆ ಖಂಡಿತವಾಗ್ಲೂ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಸೊ ಯಾರ್ಯಾರು ಇರ್ರೆಗ್ಯುಲರ್ ಪೀರಿಯಡ್ ಇದೆ ಅವರೆಲ್ಲ ದಯವಿಟ್ಟು ಈ ವಿಡಿಯೋನ ನೋಡಿ, ನಿಮಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮನ್ನು ಬಿಟ್ಟು ಇರ್ರೆಗ್ಯುಲರ್ ಪೀರಿಯಡ್ ಖಂಡಿತವಾಗ್ಲೂ ಹೋಗ್ಬಿಡುತ್ತೆ. ಆ್ಯಂಡ್ ಒಂದೇ ತಿಂಗಳು ಆಗುತ್ತೆ ಅಂತ ಹೇಳಲ್ಲ, ಟ್ರೈ ಮಾಡಿ. ನಿಮ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಕೂಡ 1-2 ತಿಂಗಳು ಬೇಕಾಗುತ್ತೆ. ಸ್ವಲ್ಪ ಎಲ್ಲರ ದೇಹನೂ ಒಂದೇ ಅಲ್ಲ, ಕೆಲವ್ರಿಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ, ಕೆಲವ್ರಿಗೆ ಲೇಟ್ ಆಗುತ್ತೆ. ಬಟ್ ಖಂಡಿತವಾಗ್ಲೂ ರಿಸಲ್ಟ್ ಕೊಡುತ್ತೆ. ಕಾರಣನ ನಾವು ತಿಳ್ಕೊಂಡ್ರೆ ನಾವು ಅದಕ್ಕೆ ರಿಸಲ್ಟ್ ಅಂದರೆ ಅದಕ್ಕೆ ಸೊಲ್ಯೂಷನ್ನ ಕಂಡುಹಿಡಿಬೋದು ಈಸಿಯಾಗಿ.
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಹಿಳೆಯರಿಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ, ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನ, ಸ್ಪೆಷಲಿ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾನೇ ಇದ್ದೀನಿ. ನೋಡ್ಬೋದು ನೀವು ನನ್ನ ಚಾನಲ್ನಲ್ಲಿ. ನೋಡಿಲ್ಲ ಅಂದರೆ ಅಥವಾ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೂ ಬೆಲ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಬಾಯ್.